ಹಸಿರೆ ಕರೆವ ಉಸಿರೆ ಹರಿವ ನೀರೆ ನಮ್ಮ ಕೃಷಿ ಮಾತೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಸ್ಯ ಕಾಶಿ ಗೀತೆ. ಸರ್, ಇದು ಗುಡ್ಡದಲ್ಲಿರೋದ್ರಿಂದ ಎತ್ತುಗಳಿಗೆ ಏರಿರೋದ್ರಿಂದ ಸಾಗುವಳಿ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ ಸರ್. ಹೌದು, ಅದ್ರ ಸಂಬಂಧ ನಮ್ಮ ಮೊದಲಿನ ಕುಂಟಿ ಸಾಮಾನುಗಳನ್ನು ತೆಗೆದುಕೊಂಡು ಒಂದು ಹೊಸ ತಂತ್ರಜ್ಞಾನ ರೂಪಿಸ್ಬೇಕಂತ ಹೇಳಿ ವಿಚಾರ ಮಾಡಿ. ಅದಕ್ಕೆ ಯಾರನ್ನ ತಾವು ಭೇಟಿ ಆದ್ರಿ, ಎಲ್ಲಿ ತಮಗೆ ಈ ಥರದ ಒಂದು ವೈಜ್ಞಾನಿಕವಾದಂಥ ಒಂದು ಮಾಹಿತಿ ಸಿಕ್ತು ನಿಮಗೆ? ಬಾಗಲಕೋಟೆ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮಗೆ ಭಾಳ ಸಹಾಯ ಮಾಡಿದ್ರು. ಅವರು ಹೊಸ ಹೊಸ ಅನ್ವೇಷಣೆಯನ್ನು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಎಲ್ಲ ಬಗ್ಗೆ ನಮಗೆ ತಿಳುವಳಿಕೆ ಇರುತ್ತೆ. ಅದ್ರ ಜೊತೆ ಅದನ್ನು ಯಾವ್ಯಾವ ರೀತಿ ಮಾಡಿದ್ರಿ, ಅದಕ್ಕೆ ಏನೇನು ಜೋಡಿಸಿದ್ರಿ, ಎಷ್ಟು ಖರ್ಚಾಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಸರ್, ಮೊದಲು ನಾವು ಒಂದು ತಾಳಿಂಗೆ ಕೂರ್ಗಿ ಮಾಡಿದ್ದೀನಿ ಸರ್. ಒಂದು ಸಾಲಿಗೆ ಬೀಜ ಹಾಕೋದು, ಹಿಂದೆ ಸಾಫ್ ಮಾಡೋದು ಮಾಡ್ಕೊಂಡೀನಿ ರೀ. ಅದು ಸ್ವಲ್ಪ ವೇಳೆ ಕಡಿಮೆ ಆಗೋದ್ರಿಂದ ಹೊಲ ಸ್ವಲ್ಪ ಹೆಚ್ಚು ಕವರ್ ಆಗಲಾರ ಸಂಬಂಧ ಮತ್ತು 3 ತಾಳಿಂದ ಮಾಡಿದ್ದೀನಿ ರೀ. 3 ತಾಳಿಂದ ಮಾಡಿದ್ರೆ ಒಂದು ದಿವಸಕ್ಕೆ ಹೆಚ್ಚಿಗೆ ಅನುಕೂಲ ಆದ್ರಿ ಸರ್. ಅದು ಆಗಿಂದ ಮತ್ತು ಮಡಿಕೆ ಹೊಡಿದು ರೀ, ಮಡಿಕೆ ಹೊಡಿದು ಮಾಡಿದ್ದೀನಿ ರೀ. ಅದರಿಂದ ಎಡಿ ಹೊಡಿದು ಮತ್ತು ಕೂಡ 3 ತಾಳಿಂದ 3 ಫೂಟಿನ ಕೂಡ ಒಂದು ಬೇರೆ ಮಾಡಿದ್ದೀನಿ ರೀ. ಮತ್ತು 1.5 ಫೂಟಿಂದ ಒಂದು, 13 ಇಂಚಿಂದ ಒಂದು, 9 ಇಂಚಿಂದು, ಈ ರೀತಿಯಾಗಿ ಬೇರೆ ಬೇರೆ ತರಹದ ಬೆಳಿಗ್ಗೆ ಅನುಕೂಲ ಮಾಡ್ಕೊಂಡ್ರಿ. ಒಂದು ಚಕ್ರದಿಂದ ನೀವು ಇವತ್ತು ಕೃಷಿಯನ್ನ ಮಾಡ್ತಾ ಇದ್ದೀರಿ ಏನ್ರಿ? ಈ ಒಂದು ಸೈಕಲ್ ಚಕ್ರದಿಂದ ಒಂದು ದಿವಸಕ್ಕೆ ನೀವು ಎಷ್ಟು ಹರಗಬಹುದು, ಎಷ್ಟು ಬಿತ್ತನೆ ಮಾಡ್ಬೋದು, ಎಷ್ಟು ಎಡಿ ಹೊಡಿಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಇದು 3 ಫೂಟಿನ ಸಾಲು ಬಿಟ್ಟರೆ ಸರ 2 ಎಕರೆ ಕವರ್ ಆಗತ್ತೆ ರೀ ಒಂದು ದಿವಸಕ್ಕೆ. ಇದು ಸ್ವಲ್ಪ 10 ಸಾಲು ಇತ್ತಂದ್ರೆ 1 ಎಕರೆ ಆಕತ್ರಿ. ಯಾವ್ಯಾವ ಬೆಳೆಗಳನ್ನ ತಾವು ಬೆಳಿತೀರಿ? ನಾವು ಸೌತಿ ಹಾಕ್ತೀವಿ ರೀ, ಹೀರಿ ಹಾಕ್ತೀವಿ, ಚೆಂಡು ಹಾಕ್ತೀವಿ, ಹಾಗಲ, ಟೊಮ್ಯಾಟೊ, ಮೆಣಸಿನ ಗಿಡ, ಬದ್ನಿ, ಹೂವಿನ ಬೆಳೆ, ಗಲಾಟಿ ಹೂವು, ಚೆಂಡು ಹೂವು, ಎಲ್ಲಾ ತರದ ಬೆಳೆ ಹಾಕ್ತೀವಿ. ಕೊತ್ತಂಬರಿ, ಸಬ್ಬಸಿಗೆ, ಇಂಥ ಕಾಯಿಪಲ್ಯ ಬೆಳೆ. ಬೆಳೆ ಮಾವು, ಚಿಕ್ಕು, ಪೇರ್ಲ, ಲಿಂಬಿ, ಕರಿಬೇವು, ಸೀತಾಫಲ, ಇಂಥ ನೆಲ್ಲಿ, ಇನ್ನು ಮುಂತಾದ ಬೆಳೆಗಳನ್ನ ಎಲ್ಲ ಮಾಡ್ಕೊಂಡ್ವಿ. ಎಲ್ಲ ಬೆಳೆಗಳನ್ನು ಕೂಡ ನೀವು ಬೆಳಿತೀರಿ. ನಮ್ಮ ಮನೆಗೆ ಏನು ಬೇಕಾದ ಎಲ್ಲ ಇಲ್ಲೇ ನಾವು ದನಕರುಗಳನ್ನು ಇಟ್ಕೊಂಡಿದ್ದೀರಾ? ಆಕಳ ಇದಾವ್ರಿ. ಆಕಳಿದ 2 ಆಕಳದ ಅದೇ ಒಂದು ಗೊಬ್ಬರವನ್ನ ನೀವು ಹೊಲಕ್ಕೆ ಹಾಕಿಬಿಡ್ತೀವಿ. ನಾವು ಭಾಳ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಲ್ಲ ಸರ್. ತಿಪ್ಪಿ ಗೊಬ್ಬರ ಅದ ಗೊಬ್ಬರನ ತಂದು ಇಲ್ಲೇ ಹಾಕ್ತೀವಿ ರೀ. ಇದನ್ನ ಸಾಣಿಸಿ ಅದ್ರಾಗ ಬೀಜ ಹಾಕೊಂಬಂದು ಹಿಂದೆ ಹಾಕಿಬಿಡ್ತೀವಿ. ಇದ ಸೈಕಲ್ನ ಹಾಕ್ತೀವಿ. ಎಷ್ಟು ಬೇಕು ಅಷ್ಟೇ ಒಂದು ಹೊಂಡ ಮಾಡ್ಕೊಂಡೀವಿ ರೀ, ಕೃಷಿ ಹೊಂಡ. ಒಂದು 15 ಫೂಟ್ ಆಗಲ್ಲ, ಒಂದು 12 ಫೂಟ್ ಒಳಗೆ ಆಳ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಒಂದು ಜನರೇಟರ್ ಇಟ್ಕೊಂಡಿರಿ. ಮೊದಲ ಕಲ್ಲಿಂದ ತಯಾರು ಹಾಕಿ ಸರ್. ಈ ಕಲ್ಯಾಣಿ ಬಂದಾಗಿಂದ ಪೆಟ್ರೋಲಿಂದ 8 ಸ್ಪ್ರಿಂಕ್ಲರ್ ಹೊಡಿತೀವಿ ಸರ್. ಮತ್ತು ಡ್ರಿಪ್ನು ಮಾಡ್ತೀನಿ ಸರ್. ಡ್ರಿಪ್ನು ಮಾಡೀನಿ. ಯಾವ ಬೆಳೆಗೆ ಡ್ರಿಪ್ ಮಾಡಿದ್ರಿ? ಈಗ ಹಾಗಲ, ಹೀರಿ, ಇಂಥವು ಏನು ಬೆಳೆಗಳಿಗೆ ಡ್ರಿಪ್ ಮಾಡ್ತೀವಿ ರೀ. ಯಾಕಂದ್ರೆ ನೀರು ಹಾಸು ತೊಂದರೆ ಆಗತ್ತೆ ರೀ. ಅದ್ರಾಗ ಪೈಪ್ ಕಿತ್ತುದು ಹಗಲೆಲ್ಲ ತಟ್ತಾವ್ರಿ, ಬಳ್ಳಿ ಹೇಳ್ತಾವೆ. ಇವಾಗ ನಿಮಗೆ ಇದ್ರ ಜೊತೆಗೆ ಇವಾಗ ಈ ಕಳೆಗಳದ್ದು ಸಮಸ್ಯೆ ಭಾಳ ಆಗಿರ್ಬೋದು. ಹ್ಞೂ ರೀ. ಆ ಕಳೆಗಳ ಸಮಸ್ಯೆಗೆ ಮತ್ತು ಕೀಟ ರೋಗಗಳ ಹತೋಟಿಗೆ ಇದೇ ಸೈಕಲನ್ನು ನೀವು ಚಕ್ರವನ್ನು ಉಪಯೋಗ ಮಾಡಿ ಮುಂಬರುವ ದಿವಸಗಳಲ್ಲಿ ಏನೇನು ಮಾಡ್ಬೇಕಂತ ಮಾಡಿದ್ದೀರಿ? ಈ ಸ್ಪ್ರೇಯರ್ ಮಾಡ್ಬೇಕಂತ ಮಾಡಿವಿ ಸರ್. ಸ್ಪ್ರೇಯರ್ ಮಾಡೋದು, ಗೊಬ್ಬರ ಸ್ಪ್ರೇ ಬಡ್ಡಿ ಇಡುವಂಗೆ. ಒಟ್ಟು ಇದೆಲ್ಲ ನೀವು ಮಾಡ್ಕೊಳ್ಳಿಕ್ಕೆ ಎಷ್ಟು ಖರ್ಚು ಬಂತು ನಿಮ್ಮ ಒಂದು ಈ ಸೈಕಲ್ ಒಂದು ವೀಲ್ ಇದನ್ನೆಲ್ಲ ಸಾಮಗ್ರಿನ ಮಾಡಲಿಕ್ಕೆ? ಇದಕ್ಕೊಂದು 1500 ಬಂತು. ಒಂದು ವೆಲ್ಡಿಂಗ್ ಮಿಷನ್ಗೆ ಹೋಗಿ ನಾನು ಸ್ವತಃ ಮುಂದೆ ಕುಂತು ನಾನು ಮಾಡಿಸ್ಕೊಂಡು ಇದಿಷ್ಟೆಲ್ಲ ಮಾಡಿದ ನಂತರ ನೀವು ಕಳೆದ ಎಷ್ಟು ವರ್ಷದಿಂದ ಇದನ್ನ ಉಪಯೋಗ ಮಾಡ್ತಾ ಇದ್ದೀರಿ? ಈಗ 10 ವರ್ಷದಿಂದ ಉಪಯೋಗ ಮಾಡ್ತೀವಿ. ಈ ಸೈಕಲ್ ಕುಂಟಿಲಿಂದ ನೀವು ಎಡಿ ಹೊಡ್ರಿ, ಎಲ್ಲ ಮಾಡ್ರಿ ಅಂತ ಹೇಳ್ಕೊಟ್ಟಿರಿ. ಎಲ್ಲ ಭಾಳ ಮಂದಿಗೆ ಹೇಳ್ಕೊಟ್ರಿ. ಎಷ್ಟು ಜನ ಈಗ ನಿಮ್ಮನ್ನು ನೋಡಿ ಬೇರೆ ರೈತರು ಅಳವಡಿಸ್ಕೊಂಡಿದ್ದಾರೆ ಇದನ್ನ? ಈಗ ಇಲ್ಲಿ ನಮ್ಮಲ್ಲಿ ಭಾಳ ಮಂದಿ ಮಾಡ್ಯಾರ್ರಿ. ಒಬ್ಬರು ಮೈಸೂರಿನಿಂದ ಬಂದಿದ್ರಿ, ಲೋಕೇಶ್ ದೇವೇಗೌಡ ಅಂತ. ಅವ್ರಿಗೂ ಕೂಡ ಇಂಥದ್ದೊಂದು ಕೊಟ್ಟು ಕಳಿಸಿ ಇದರಿಂದ ಸಂತೋಷವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. 2 ಎಕರೆದಲ್ಲಿ ಸಾಕಷ್ಟು ಆಳು ಗೀಳು ಯಾವುದು ಹಚ್ಚುವಂತ ಮನೆಯವರೇ ಮಾಡ್ತೀರಿ. ಹಚ್ಚುವಂಥದ್ದು, ಬಿತ್ತುದು, ಗೊಬ್ಬರ ಹಾಕತಕ್ಕಂಥದ್ದು, ನೀರು ಹಾಸುವಂಥ ಸ್ಪ್ರಿಂಕ್ಲರ್ ಡ್ರಿಪ್ ಇದೆ. ಯಾವುದೇ ಖರ್ಚಿಲ್ಲ. ಒಂದೂವರೆ ಎಕರೆ ಜಮೀನಲ್ಲಿ ತಾವು ಸುಮಾರು 60,000 ರಿಂದ 70,000 ಗಳಿಸ್ತಾ ಇದ್ದೀರಿ. ಒಂದು 8,000 ರೂಪಾಯಿ ಖರ್ಚಾದ್ರೂ ಕೂಡ ಒಂದು 50,000 ರಿಂದ 60,000 ರೂಪಾಯಿ ನಿವ್ವಳಾದ ಆದಾಯ ನಿಮ್ಗೆ ಉಳಿತಾ ಇದೆ. ಇದನ್ನ ಬೇರೆ ರೈತರು ಕೂಡ ಅಳವಡಿಸ್ಕೋಬೇಕಂತೇಳಿ ಚಿಕ್ಕ ಹಿಡುವಳಿದಾರರಿಗೆ ನಾನು ಇದೊಂದು ಒಳ್ಳೆಯ ಒಂದು ಮಾರ್ಗದರ್ಶನ ಅಂತ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಳ್ತೇನೆ. ಸಾಹಿತ್ಯ ಸಂಗೀತ ಶಾಲ್ಮಲೆ ಎರೆ ಮಣ್ಣು ಮಣಿ ಮಣ್ಣು ಗುಣವೇ ಸಾಯದೆ ಮಾಗಿದ